some of the professions, people make their appearance, but they get huge money. But in your profession, you will have to work, you will have to dedicate, you will have to make expertise, really administer on a person or on a patient. ಹಂಗಿದ್ದಾಗ ಮಾತ್ರ ನೀವು ಗಳಿಕೆ ಮಾಡಿಕೊಳ್ಳೋದು ಸಾಧ್ಯ. ಈ ದಿನ ವೈದ್ಯರಿಗೆ ಅತ್ಯಂತ ಅಪೂರ್ವದ ದಿನ, ಡಾಕ್ಟರ್ಸ್ ಡೇ. ಬಿಧಾನಚಂದ್ರ ರಾಯ್ ಅವರು ಹುಟ್ಟಿದ ಹಾಗೂ ಅವರ ಪುಣ್ಯತಿಥಿ ಈ ದಿನ. ಯಾವುದೇ ವೈದ್ಯರಿಗೆ ಈ ದಿನ ಒಂದು ಪ್ರಶಸ್ತಿ ಸ್ವೀಕರಿಸೋದು ಅದೊಂದು ಹೆಗ್ಗಳಿಕೆ. ರೋಗಿಗಳ ನೋವನ್ನು ನಿವಾರಿಸ್ತಾರೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಯಾವಾಗಲೂ ನಾವು ಕಾರ್ಯರೂಪಕ್ಕೆ ಎಷ್ಟೋ 1991ಇಂದ ಮಾಡ್ತಾಯಿದ್ದೀವಿ ಡಾಕ್ಟರ್ಸ್ ಡೇ. ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಅವಾಗ ಬಿಧಾನಚಂದ್ರ ರಾಯ್ ಅಂತ ತುಂಬ ಫೇಮಸ್ ಪರ್ಸ್ನಾಲಿಟಿ. ಅವರು ಕಲ್ಕಟ್ಟ ಒಂದು ಇದರಲ್ಲಿ ಮಹಾರಾಷ್ಟ್ರ ಇದು ವೆಸ್ಟ್ ಬೆಂಗಾಲಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು ನಮ್ಮ ಡಾಕ್ಟ್ರವರು. ಅವರು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ. ಅವರು ಹುಟ್ಟಿದ ದಿನ ಇವತ್ತು, ಇದೇ ದಿನ ಸತ್ತಿದ್ದು ದಿನ. ಅದಕ್ಕೋಸ್ಕರ ನಾವು ಡಾಕ್ಟರ್ಸ್ ಏನು ಮಾಡಿದ್ವಿ, ಈ ದಿನ ಡಾಕ್ಟರ್ಸ್ ಡೇ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂಪ್ರದಾಯ ಡಾಕ್ಟರ್ಸ್ನ ರೆಕಗ್ನೈಸ್ ಮಾಡೋದು, ಅವರ ಸರ್ವಿಸ್, ಎಸ್ಪೆಷಲಿ ನಮ್ಮ ರೂರಲ್ ಪ್ಲೇಸಸ್. ಯಾಕೆಂದರೆ ಇದು ಸೆಂಟರ್, ಪವರ್ ಆಫ್ ಸೆಂಟರ್ ಇರ್ತದೆ. ಅಂಥವರು ರೂರಲ್ ಪ್ಲೇಸ್ KSB ಅವರು ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಅದೊಂದು ರಿಯಲಿ ಒಂದು ಒಳ್ಳೆ ಸಂಪ್ರದಾಯ. ನಾವು ಅನೇಕ ಕೆಲಸಗಳು ನಮ್ಮ ಕೊಡಗಿಗೆ ಮಾಡಿದ್ದೇವೆ. ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಫ್ಯಾಕಲ್ಟಿಯಾಗಿ 15 ವರ್ಷ ಕೆಲಸ ಮಾಡಿದ್ದೇನೆ, ಇಲ್ಲೇ ಇದ್ದಿದ್ದು. ಸೊ ನಮ್ಮ ಹುಟ್ಟೂರು ಕೊಡಗು. ಸೊ ನಾವು ಕೊಡಗಿನಲ್ಲಿ ಅನೇಕ IMA ಥ್ರೂ ಅನೇಕ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿ, ಕೋವಿಡ್ ಟೈಮಲ್ಲಿ ಫ್ರೀ ವ್ಯಾಕ್ಸಿನ್ಸ್ ಇರ್ಬೋದು, ಅಥವಾ ಕೊಡಗು ಸೈಡ್ ಆಯಿತು, ಡಿಸಾಸ್ಟರ್ ಆಯಿತು, ಕೊಡಗು ರೀಬಿಲ್ಟಲ್ಲಿ ಮಾಡಿದ್ದೇವೆ. ಮತ್ತು ಹೀಗೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಅಕಾಡೆಮಿಕ್ಸ್ ಪ್ಲಸ್ ಬೇರೆ ಕ್ಷೇತ್ರ, ಫ್ರೀ ಸರ್ಜರೀಸ್.